ಮತ್ತೊಬ್ಬರು ಮತದಾರರಿದ್ದಾರೆ, ಅವ್ರನ್ನೇ ಕೇಳೋಣ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೆಲಸದ ಬಗ್ಗೆ. ಸರ್, ನಿಮ್ಮ ಹೆಸರು? ಸರ್, ಲೋಕೇಶ್ ಅಂತ. ಏನಾಗಬೇಕು ಗುಂಡ್ಲುಪೇಟೆಗೆ? ಸರ್, ಗುಂಡ್ಲುಪೇಟೆ ಇವಾಗ ಒಂದು ವರ್ಷದಿಂದ ಗಣೇಶ್ ಪ್ರಸಾದ್ರವರು ಗೆದ್ದ ನಂತರ ಅಭಿವೃದ್ಧಿ ಆಗಿದೆ ಸರ್. ಯಾಕಂದ್ರೆ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದಿರೋದ್ರಿಂದ ನಮ್ಮ ಹಳ ಮೈಸೂರು ಪ್ರಾಂತ್ಯದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ದರಿಂದ ಹೆಚ್ಚಿನ ಅನುದಾನ ತರೋಕ್ಕೆ ಅನುಕೂಲ ಆಗಿದೆ ಸರ್. ಹಂಗಾಗಿ ಈಗ ನಮ್ಮ ನಾಯಕರಾದಂಥ ಗಣೇಶ್ ಪ್ರಸಾದ್ರವರು ಅವರ ಆತ್ಮ ಇದರಲ್ಲಿ ಅವರ ಆಪ್ತವಲಯದಲ್ಲಿ ಗುರುಸ್ಕೊಂಡಿದ್ದಾರೆ. ಹಂಗಾಗಿ ಹೆಚ್ಚಿನ ಅನುದಾನ ನೇರವಾಗಿ ತರೋಂಥ ಸರ್ಕಾರದ ಮಟ್ಟದಲ್ಲಿ ತರೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಸರ್. ಕಳೆದ 1.5 ವರ್ಷದ ಅವಧಿಯಲ್ಲಿ ಅವ್ರು ಗೆದ್ದ ನಂತರ ಯಾವ್ದಾದ್ರು ಕೆಲಸಗಳಿಗೆ ಚಾಲನೆ ಸಿಕ್ಕಿದೆ ಅಂತ ಅನಿಸುತ್ತಾ, ಅಥವಾ ಇನ್ನೂ ಆಮೆ ವೇಗನ? ಸರಿಗೆ ನಮ್ಮ ತಾಲೂಕಿನಲ್ಲಿ ಮೂಲಭೂತವಾದಂಥ ಸೌಲಭ್ಯಗಳು ಅಂದರೆ ಕುಡಿಯೋ ನೀರು ಹಾಗೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ನಮ್ಮ ತಾಲೂಕಿನಲ್ಲಿ ನೀಡಿದ್ದಾರೆ ಸರ್. ಈಗ ಪ್ರತಿ ಗ್ರಾಮದಲ್ಲೂ ಕುಡಿಯೋ ನೀರು ಸಮಸ್ಯೆ ಇತ್ತು. ಇವರು ಗೆದ್ದ ನಂತರ ಹೊಸದಾಗಿ ಬೋರ್ವೆಲ್ಗಳು ಕೊರೆಸಿ ಕುಡಿಯೋ ನೀರಿನ ಸಮಸ್ಯೆನ ಪೂರ್ಣ ಪ್ರಮಾಣದ ನೀಗಿಸ್ತಾ ಇದ್ರೆ ಒಂದು ತೃಪ್ತಿಕರ ಮಟ್ಟವಾಗಿ ನೀಗಿಸಿದ್ದಾರೆ ಸರ್. ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಈಗ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಕಾಡಂಚಿನ ಭಾಗಗಳಲ್ಲಿ ಕೆಲವು ಶಾಲೆಗಳು ಸೋರ್ತಾ ಇದೆ. ಈಗ ಅದನ್ನೆಲ್ಲ ದುರಸ್ತಿಪಡಿಸಿ NDRF, STRF ಅನುದಾನ ಹಾಗೂ ಶಿಕ್ಷಣಕ್ಕೆ ಅನುದಾನಗಳಲ್ಲಿ ಶಾಲೆಗಳನ್ನ ದುರಸ್ತಿಪಡಿಸಿ ಕೆಲವು ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಇನ್ನು ಆರೋಗ್ಯಕ್ಕೆ ಬಂದರೆ ಪ್ರಮುಖವಾದ ಸಾರ್ವಜನಿಕರ ಆರೋಗ್ಯಕ್ಕೆ ಹೆಚ್ಚು ಸೌಲಭ್ಯವನ್ನು ಮಾನ್ಯ ರಾಜ್ಯ ಆರೋಗ್ಯ ಸಚಿವರಾದಂಥ ಈ ದಿನೇಶ್ ಗುಂಡೂರಾವ್ ಜೊತೆ ನೇರ ಸಂಪರ್ಕ ಇಟ್ಟು ನಮ್ಮ ತಾಲೂಕಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಸರ್. ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ ಏನು ಸರ್? ನಮಗೆ ಮುಖ್ಯವಾಗಿ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ನದಿ ಮೂಲ ಇಲ್ಲ. ಮಳೆ ಆಶ್ರಯದಿಂದ ನಮ್ಮ ತಾಲೂಕು ವ್ಯವಸಾಯ ಮಾಡ್ತಕ್ಕಂಥದ್ದು. ನಮಗೇನಪ್ಪ ಅಂದರೆ ನಮ್ಮ ನಾಯಕರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ನದಿ ಮೂಲ ತಂದು ಇಲ್ಲಿಗೆ ನೀರಾವರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು. ನಮ್ಮ ಇಲ್ಲಿ ಕೇಳಬಾಡಲಿ ಮೂಲ ಹೊಳೆ ಅಂತಿದೆ, ಆ ಒಂದು ಯೋಜನೆನ ನಮ್ಮ ತಾಲೂಕಿಗೆ ತಂದರೆ 100ಕ್ಕೆ 200% ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ. ಈಗ ಸದ್ಯಕ್ಕೆ ಕುಡಿಯೋ ನೀರು ಅಂಥೇಳಿ ಕೆರೆಗಳ ನೀರು ತುಂಬಿಸುವಂಥ ಕಾರ್ಯಕ್ರಮಗಳನ್ನ ಕಾವೇರಿ ಜಲಯಾನ ಇಲಾಖೆ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ ಸರ್. ಆದರೆ ಶಾಶ್ವತವಾಗಿ ನಮ್ಮ ತಾಲೂಕಿಗೆ ನೀರಾವರಿ ಸೌಲಭ್ಯಕ್ಕೆ ಈ ಮೂಲ ಹೊಳೆ ಒಂದು ಪ್ರಾಜೆಕ್ಟ್ನ ನಮಗೆ ತಂದರೆ ಇವರು ನಿರಂತರವಾಗಿ ನಮ್ಮ ತಾಲೂಕಲ್ಲಿ ಶಾಸಕರಾಗಿರ್ಬೋದು. ಗಣೇಶ್ ಪ್ರಸಾದ್ ಅವರು ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಅವರೊಬ್ಬರು ಜನಸೇವಕರು. ಅವರು ಶಾಸಕರು ಹಾಕಿತ್ತು ಮುಂಚೆ ಹಿಂದೆ ಏನು ಸಾರ್ವಜನಿಕ ಸಮಸ್ಯೆಗೆ ವೈಯಕ್ತಿಕವಾಗಿ ಏನು ಸಹಾಯ ಮಾಡ್ತಿರೋ ಅದನ್ನು ಈಗ 15 ತಿಂಗಳಾಯ್ತು ಅವ್ರು MLA ಆಗಿ ಅದನ್ನು ಇವಾಗಲೂ ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ. ಉದಾಹರಣೆಗೆ ಈಗ ಯಾವುದಪ್ಪ ಮಕ್ಕಳು ಶಾಲಾ ಕಾಲೇಜಿಗೆ ಫೀಸ್ ಕಟ್ಟಬೇಕು, ಬಡ ಮಕ್ಕಳು ಅವ್ರಿಗೆ ಫೋನ್ ಮಾಡ್ತಾರೆ, ಮಾಡ್ತಾರೆ. ಆಗ ಅವರು ಇರ್ತಾರೆ, ನಂಬರಲ್ಲಿ ಫೋನ್ ಮಾಡಿದ್ರೆ ಒಬ್ಬ ಶಾಸಕರು ಅಪರೂಪ ಫೋನ್ ರಿಸೀವ್ ಮಾಡೋದು ಸಾಮಾನ್ಯ ಕಾರ್ಯಕರ್ತರು ಮಾಡೋದು. ಬಟ್ ಸಾರ್ವಜನಿಕ ವ್ಯಕ್ತಿ ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಅವ್ರಿಗೆ ಏನಾಗಬೇಕು, ಕಾಲೇಜ್ ಫೀಸ್ ಕಟ್ಟಬೇಕಾರೆ ಕರೆದು IB ಬಪ್ಪ ಗುಂಡ್ಲುಪೇಟೆ ಬಂದರೆ IB, ಇಲ್ಲಾಂದರೆ ಎಲ್ಲರೂ ನಮ್ಮ ಕಾರ್ಯಕರ್ತರ ಹತ್ರ ಅವ್ರು ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾರೆ. ಅದು ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಾಸ್ಪಿಟ್ಲಿಗೆ ಯಾರಿಗಾರು ಹುಷಾರಿಲ್ಲ, JS ಹಾಸ್ಪಿಟ್ಲ ಮೈಸೂರಲ್ಲಿ ಏನಾದ್ರು ಸಿಜನ್ ಆಗಬೇಕು, ಅವ್ರ ಕೈಲಿ 5,000 10,000 ಎಷ್ಟು ಬೇಕು ವೈಯಕ್ತಿಕವಾಗಿ ಸರ್ಕಾರದ ಸವಲತ್ತು ಬಿಟ್ಟಿವರು ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡ್ತಾರೆ. ಅದಕ್ಕೊಂದು ಉದಾಹರಣೆ, ಈಗ ನಮ್ಮ ಮಳೆ ಹಿಡ್ಕಣಿತಲ್ಲ ಒಂದು 15 ನಮ್ಮ ತಾಲೂಕಲ್ಲಿ ಕೆಲವು ಮನೆಗಳು ಪಾಪ ಬಡವ ಮನೆಗಳೆಲ್ಲ ಉಂಟಾಗಿದೆ. ಅವರಿಗೆ ಸರ್ಕಾರದ ಅನುದಾನ ಬಿಟ್ಟು ತಮ್ಮ ವೈಯಕ್ತಿಕವಾಗಿ ಅವ್ರ ತಂದೆ ಹೆಸರು ಒಂದು ಮಾದೇವ ಪ್ರಸಾದ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಆ ಟ್ರಸ್ಟ್ ಹೆಸರಿನಲ್ಲಿ ಅದಕ್ಕೆ ಅವರು ಆರ್ಥಿಕವಾಗಿ ಸಹಾಯ ಮಾಡ್ತಾಯಿದ್ದಾರೆ. ನಿಮ್ಮ ಪ್ರಕಾರ ಕಳೆದ 1.5 ವರ್ಷದ ಶಾಸಕರ ಕೆಲಸ ತೃಪ್ತಿದಾಯಕವಾಗಿದೆ, ಅವ್ರಿಗೆ ಅವಕಾಶ ಕೊಡ್ಬೋದು ಮತ್ತೆ ಅಂತ ಅನಿಸುತ್ತಾ? ಖಂಡಿತ ಸರ್, ಇನ್ನೂ ಕಾದು ನೋಡಬೇಕು ಸರ್. ಈಗ 1.5 ವರ್ಷ ಆಗಿದೆಲ್ಲ, 15 ತಿಂಗಳಾಗಿದೆ. ಈಗ ತೃಪ್ತಿಕರವಾಗಿದೆ. ಇನ್ನೂ 3.5 ವರ್ಷ ಇದೆ. ಇನ್ನೂ ಹೆಚ್ಚಿನ ಅನುದಾನ ತರಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಅವ್ರನ್ನ ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಬೆಂಗಳೂರಲ್ಲಿ ಕನ್ಸಲ್ಟ್ ಮಾಡ್ತಾರೆ, ಪತ್ರ ಬರಿತಾ ಇದ್ದಾರೆ, ಕ್ಷೇತ್ರಕ್ಕಿಂತ ಅನುದಾನ ಬೇಕು ಅಂತೇಳಿ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಸರ್. ನಾವು ನೋಡಿದ ಮಟ್ಟಿಗೆ ಈ ಕರ್ನಾಟಕದಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಜನ ಹೆಂಗೆ ಅಂದರೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಹಂಕಾರ ಮಾಡೋರು ತೀರ್ಸಾಕ್ಬಿಡ್ತಾರೆ. ಆದರೆ ನಾವು ಕೇಳ್ದಂಗೆ ಗಣೇಶ್ ಪ್ರಸಾದ್ ತುಂಬ ಸಿಂಪಲ್ಲು ಅನ್ನೋ ಮಾತುಗಳು ಒಂದಷ್ಟು ಜನ. ನೀವೇನು ಹೇಳ್ತೀವಿ? ನಾನು ಹೇಳ್ದಲ್ಲ ಸರ್, ಅವರು ಶಾಸಕರಲ್ಲ, ಜನಸೇವಕರು. ಸಾರ್ವಜನಿಕರ ಮಧ್ಯೆ ಬೆರೀತಾರೆ. ಯಾವುದೇ ಪಕ್ಷ BJP, ಕಾಂಗ್ರೆಸ್ಸು, JDS ಅಂತಿಲ್ಲ. ಅವ್ರು ವೋಟ್ ಮಾಡಿದ್ರೆ ಮಾಡಿಲ್ಲ ಅಂತಿಲ್ಲ. ಈಗ ನಮ್ಮ ಗುಂಡ್ಲುಪೇಟೆ IBಗೆ ಬಂದಾಗ ಸಾರ್ವಜನಿಕರು ಭೇಟಿ ಕೊಟ್ಟಾಗ ಯಾವ ಪಕ್ಷ ಇನ್ನೊಂದು ಕೇಳಲ್ಲ. ಅವರು ಏನು ಸಮಸ್ಯೆ ಆಗಿದೆ ಕೇಳ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲೇ ಸ್ಪಾಟಲ್ಲಿ ಫೋನ್ ಮಾಡ್ತಾರೆ, ಸಮಸ್ಯೆ ಬಗೆಹರಿಸಬೇಕು ಅಂತ ಅಧಿಕಾರಿಗಳಿಗೆ ಆದೇಶ ಮಾಡ್ತಾರೆ. ಜೊತೆಗೆ ಅವರು ಪ್ರಥಮ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಗೆದ್ದ ಒಂದು ತಿಂಗಳಿಗೆ ಹಿರಿಯ ಅಧಿಕಾರಿಗಳು ಸಭೆ ಕರೆದರು. ಅವರು ಒಂದು ಆದೇಶ ಕೊಟ್ಟರು ಅಧಿಕಾರಿಗಳಿಗೆ, ಏನಂತಂದರೆ ನಿಮ್ಮಿಂದ ನಾನೇನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ದುಡ್ಡು, ನೀವು ಸಾರ್ವಜನಿಕರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಹಂಗಾಗಿ ಕೆಲಸ ಮಾಡಿ. ಆದರೆ ಕರಪ್ಷನ್ ಕಂಟ್ರೋಲ್ ದಾರಿ ಸಾಗಿದೆ ಸರ್, ಸಾಗಿದೆ. ಆಮೇಲೆ ಕೆಲವು ಅಧಿಕಾರಿಗಳು ಇಲ್ಲಿ ಬೀಡ್ಬಿಟ್ಟಿರು ಹಳ ಸರ್ಕಾರ ಇದ್ದಾಗ ಸುಮಾರು ವರ್ಷ, ಅವ್ರನ್ನೆಲ್ಲ ಈಗ ಬದಲಾವಣೆ ಮಾಡ್ತಾಯಿದ್ದಾರೆ. ಹೊಸ ಆಡಳಿತ ಇವ್ರು ಚುರುಕು ಕೊಡೋಕ್ಕೆ ಸಲುವಾಗಿ
ಕೆಲವು ಅಧಿಕಾರಿಗಳನ್ನ ಬದಲಾವಣೆ ಮಾಡಿ ಸಾರ್ವಜನಿಕವಾಗಿ ಸ್ಪಂದಿಸುವಂಥ ಅಧಿಕಾರಿಗಳನ್ನ ನಿಯೋಜನೆ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ ಸರ್. ನನ್ನ ಹೆಸರು ಮೊಹಮ್ಮದ್ ಮನ್ಸೂರ್ ಅಲಿ ಅಂತ. ಹೇಗೆ ನಡೀತಾ ಇದೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಕೆಲಸ? ಸರ್, ಜನಗಳು ಒಂದು ಸರಿ ಈ ನಮ್ಮ ಕ್ಷೇತ್ರದ ಇತಿಹಾಸನ ಬದಲಾಯಿಸಿದ್ರು. ಒಂದು ಸರಿ ಗೆದ್ದವರು ಅವರು ಪ್ರಾಣ ಇರೋವರೆಗೂ ಅವರೇ ಅಂತಲೇ ಇತ್ತು. ಅದನ್ನು ತೊಡೆದಾಕಿದ್ರು. ಒಂದು ಬದಲಾವಣೆ ತಂದರು 5 ವರ್ಷದಲ್ಲಿ. ಬದಲಾವಣೆ ಆಗಲಿಲ್ಲ, ನಾವೇನು ದಡ್ಡರಲ್ಲ ಅಂತ ಒಂದು ಬದಲಾವಣೆಗೆ. ಯಾಕೆ ಬದಲಾಯಿತು ಫಲಿತಾಂಶ ನಿಮ್ಮ ಪ್ರಕಾರ? ಕಳೆದ 5 ವರ್ಷದಲ್ಲಿ ಏನೂ ಆಗಲಿಲ್ಲ. ಅಲ್ಲ ಬಿಜೆಪಿ ಶಾಸಕರಿದ್ದಾಗ ಅಲ್ಲ ನಾನು ಅದರಲ್ಲೇ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಪಾಪ ಅವ್ರು ನಸೀಬು ಅಂತ ಹೇಳ್ಬೋದು ನಮ್ಮ ಮುಸಲ್ಮಾನರ ಭಾಷೆಯಲ್ಲಿ. 2 ವರ್ಷ ಅವ್ರಿಗೆ ಅನುದಾನ ಸಿಕ್ಕಲಿಲ್ಲ. ಕೊರೋನಾ ಟೈಮು. ಸ್ಟೇಟ್ ಗೌರ್ಮೆಂಟ್ಗೂ ಅದೇ ತೊಂದರೆ ಆಯಿತು, ಸೆಂಟ್ರಲ್ ಗೌರ್ಮೆಂಟಲ್ಲೂ ಅದೇ ತೊಂದರೆ ಆಯಿತು. ಅಂದರೆ ನಿರಂಜನ್ ಅವರು ಕೂಡ 3 ಸಲ ಸೋತು ಆಮೇಲೆ ಗೆದ್ದವರು. ಒಂದೇ ಸಲಕ್ಕೆ ಜನ ಯಾಕೆ ಕೈ ಬಿಟ್ಟರು ಅನ್ನೋದು ಪ್ರಶ್ನೆ ಆಗುತ್ತೆ. ಅದಕ್ಕೆ ವಿವಿಧ ಕಾರಣಗಳಿದೆ. ಅದರಲ್ಲಿ ಮೇಯ್ನಾಗಿ 2 ವರ್ಷ ನಾನು ಗಮನಿಸ್ದಂಗೆ ಕೋವಿಡ್ದು ಏಟು ಸರ್. ಆಮೇಲೆ ಸರ್ಕಾರ ಬದಲಾಯ್ತಲ್ಲ ಸರ್, ಏನು ಇವರು ಯಡಿಯೂರಪ್ಪಾಜಿ ಅವರ ಬಣದಲ್ಲಿದ್ದರು. ಆಮೇಲೆ ನಿಮಗೆ ಗೊತ್ತಿರಬೇಕಲ್ಲ, ಬದಲಾವಣೆಗಳಿಂದ ಪಾಪ ತೊಂದರೆ ಆಯಿತು. ಅವ್ರಿಗೂ ಶುಭವಾಗಲಿ ಅಂತ ನಾನು ಹಾರಿಸ್ತೀನಿ. ಕರೆಕ್ಟ್, ಸರಿ, ತಪ್ಪೇನಿಲ್ಲ. ಗಣೇಶ್ ಪ್ರಸಾದ್ ಅವರ ಕೆಲಸದ ಬಗ್ಗೆ ಏನು ಅನ್ನಿಸ್ತಾ ಇದೆ ಸರ್? ಗಣೇಶ್ ಪ್ರಸಾದ್ ಅವರ ಕೆಲಸ ಈಗ 1 ವರ್ಷ ಆಗಿದೆ ಅಷ್ಟೇ. 1 ವರ್ಷದಿಂದ ಈ 5 ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಣ ಖಂಡಿತವಾಗ್ಲೂ ಸಿಕ್ಕಿಲ್ಲ ಸರ್. ಗ್ಯಾರಂಟಿ ಬೇಡವಾಗಿತ್ತ? ಇದರಲ್ಲಿ ವೈಜ್ಞಾನಿಕ ರೀತಿಯನ್ನು ಇವರು ಅಳವಡಿಸ್ಕೋಬೇಕಾಗಿತ್ತು. ಯಾಕಂದರೆ ಈಗ 2 ದಿವಸದಿಂದ ನಾನೇ ಪ್ರಯಾಣ ಮಾಡಿದೆ. ಆವಾಗ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಇವ್ರು ಬಂದು ಸ್ವಲ್ಪ ವೈಜ್ಞಾನಿಕ ರೀತಿನ ಯಾವ ರೀತಿ ಸಪ್ರೇಟಾಗಿ ಬಸ್ಸೇ ಬಿಟ್ಬಿಡ್ಬೋದಾಗಿತ್ತು ಇವರು. ಈಗ ಗುಂಡ್ಲುಪೇಟೆ ಮೈಸೂರಿಗೆ 1-2 ಬಸ್ಸನ್ನು ಅದನ್ನೇ ಬಿಟ್ಬಿಟ್ಟಿದ್ರೆ ಅದರಲ್ಲಿ ಮಹಿಳೆಯರು ಸಂಪೂರ್ಣವಾಗಿ ಪ್ರಯಾಣ ಮಾಡ್ಕೋತಾ ಇದ್ರು ಕಂಪ್ಲೀಟಾಗಿ. ಈಗ ಇದರಲ್ಲಿ ಎಷ್ಟು ತೊಂದರೆ ಆಗುತ್ತೆ, ಡೈಲಿ ವ್ಯಾಪಾರಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಲ್ವಾ. ವೈಜ್ಞಾನಿಕ ರೀತಿನ ಅಳವಡಿಸ್ಕೋಬೋದಾಗಿತ್ತು ಅಂತ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 2-3 ಬಸ್ ದಿನಕ್ಕೆ ಫ್ರೀ, ಇಲ್ಲಿಂದ ನಿಯರ್ ಬೈ ಸಿಟಿ. ಈಗ ಗುಂಡ್ಲುಪೇಟೆಯಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಪ್ರೆಷರ್ ಕಮ್ಮಿ ಇದೆ ಪಬ್ಲಿಕ್ದು, ಇಲ್ಲಿಗೆ ಬೇರೆ ರೀತಿ. ಚಾಮರಾಜನಗರಕ್ಕೆ ಅಲ್ಲಿಗೆ ಬೇರೆ ರೀತಿ ವೈಜ್ಞಾನಿಕ ರೀತಿನ ಅಳವಡಿಸ್ಕೋಬೋದಾಗಿತ್ತು. ಅದರಲ್ಲಿ ವಿಫಲ ಆಗಿದೆ ಅಂತ ನನಗೆ. ಸ್ವಲ್ಪ ಗಣಿಗಾರಿಕೆ ವಾಸನೆ ಕೇಳಬರುತ್ತೆ ಜೋರಾಗಿ ಸರ್. ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸ್ತೀನಿ. ಕಾರಣ ಏನಂದರೆ ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ. ಶಾಸಕರಿಗೆ ನನಗೊಂದು ಮನವಿ ಏನು ಅಂದರೆ, ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಹದೇವ ಪ್ರಸಾದ್ ಸಾಹೇಬರು ಇಲ್ಲಿ ಸಚಿವರಾಗಿದ್ದಾಗ ಈ ರಾತ್ರಿ ಸಂಚಾರವನ್ನು ನಿಷೇಧ ಮಾಡ್ತು 2 ರಾಷ್ಟ್ರೀಯ ಹೆದ್ದಾರಿನಲ್ಲಿ. ಇದಕ್ಕೆ ಕೇರಳದವರು ಮೇಲ್ಮನವಿ ಸಲ್ಲಿಸಿದಾಗ ಮಾನ್ಯ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ರು ಅಂದರೆ, ಇದಕ್ಕೆ ಬದಲಿ ಮಾರ್ಗಗಳನ್ನ ಅಭಿವೃದ್ಧಿಪಡಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಆದೇಶ ಕೊಟ್ಟರು. ಆ ಆದೇಶದ ಪ್ರಕಾರ ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ 33 ಕಿಲೋಮೀಟರ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಘೋಷಣೆ ಮಾಡಿದ್ರು. ಅದನ್ನು ಫಾಲೋ ಅಪ್ ಮಾಡೋದ್ರಲ್ಲಿ ಪಾಪ ಇವರು ಜೀವ ಪ್ರಾಣ ಹೊಂಟು ನಮ್ಮ ಶಾಸಕರು ತೀರ್ಕೊಂಡ್ರು, ಮಹದೇವ ಪ್ರಸಾದ್ ಅವರು. ಆನಂತರ ಬಂದ ಶಾಸಕರುಗಳು ಗೀತಾ ಮಹದೇವ ಪ್ರಸಾದ್ ಮೇಡಮ್ ಆಗಿರ್ಬೋದು, ನಿರಂಜನ್ ಕುಮಾರ್ ಅವರಾಗಿರ್ಬೋದು, ಇದರಲ್ಲಿ ವಿಫಲ ಆದರು ಅಂತ ಹೇಳ್ತೀನಿ. ಈಗ ಶಾಸಕರಾಗಿರೋರು ನಮ್ಮ ಗಣೇಶ್ ಪ್ರಸಾದ್ ಸಾರು ಕೇಂದ್ರ ಸರ್ಕಾರ ಜೊತೆ ಸಮನ್ವಯ ಸಾಧಿಸ್ತಕ್ಕಂಥ ಲೀಡರ್ಗಳು ಖಂಡಿತವಾಗಿ ನಮ್ಮ ತಾಲೂಕಲ್ಲಿ ಇದ್ದಾರೆ. ನಿಮ್ಮವರೇ ಅಂದರೆ ಕಾಂಗ್ರೆಸ್ನವರೇ? ಕಾಂಗ್ರೆಸ್ನವರೇ. ಬಟ್ ಇದಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ, ನೋಡಿ ನೀವು ನೋಡ್ತಾ ಇದ್ದಿಲ್ಲ, ಈ ರಸ್ತೆ ಇದು NH 766 ಅಂತ. ಈ ರಸ್ತೆ ಸ್ಯಾಂಕ್ಷನ್ ಆದದ್ದು ಕಾಂಗ್ರೆಸ್ ಪೀರಿಯಡಲ್ಲಿ, ಬಟ್ ಇಂಪ್ಲಿಮೆಂಟ್ ಆದದ್ದು BJP ಪೀರಿಯಡಲ್ಲಿ. ನಮಗೆ ಬೇಕಾಗಿರೋದು ಅಭಿವೃದ್ಧಿ ಅಲ್ವಾ ಸರ್? ಯಾವಾಗಲೂ ಮಹದೇವ ಪ್ರಸಾದ್ ಅವರು ಈ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಲಿಲ್ಲ. ಮೋದಿಯವರು ಪ್ರಧಾನಮಂತ್ರಿ ಆಗಿದ್ರು ಸ್ಯಾಂಕ್ಷನ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ರಲ್ವಾ. ಇದೇ ಮಾರ್ಗದಲ್ಲಿ ಗಣೇಶ್ ಪ್ರಸಾದ್ ಅವರು ಸಾಗಿಸ್ಬೇಕು ಅಂತೀವಿ. ಭರವಸೆ ಇದೆಯಾ ನಿಮಗೆ? ನಾನು ಇಟ್ಕೊಂಡಿದ್ದೀನಿ. ನಾನು 2-3 ಸರಿ ಅವ್ರ ಜೊತೆ ಸಂಪರ್ಕ ಸಾಧಿಸಿ ನನ್ನ ಒಂದು ಅನಿಸಿಕೆಗಳನ್ನ ಹೇಳಿದ್ದೀನಿ. ಜನಕ್ಕೆ ಈಸಿಯಾಗಿ ಸಿಗ್ತಾರಾ? ಖಂಡಿತ ಸಿಗ್ತಾ ಇದ್ದಾರೆ ಸರ್, ಅದರಲ್ಲಿ 2 ಮಾತಿಲ್ಲ. ಬಟ್ ಈ NH 1 ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜೊತೆ ಸಮನ್ವಯ ಸಾಧಿಸ್ತಕ್ಕಂಥ ನಾಯಕರುಗಳಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಅವರ ಮಾರ್ಗದರ್ಶನದಲ್ಲಿ ಶಾಸಕರು ದಯವಿಟ್ಟು ಹಿರಿಯರಾಗಿದ್ದಾರೆ ಅವ್ರುಗಳೆಲ್ಲ, ಕೇಂದ್ರ ಸರ್ಕಾರ ಜೊತೆ ಹೋಗಿ ನಮ್ಮ ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಏನು ರಾಷ್ಟ್ರೀಯ ಹೆದ್ದಾರಿ ಅವ್ರ ತಂದೆಯವರು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದ್ರಲ್ಲ, ಬೇರೆ ಪಕ್ಷದವರಾಗಿದ್ರೂ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿಸ್ಬೇಕು ಅಂತ ನಾನು ಖಂಡಿತವಾಗ್ಲೂ. ಸರ್ಕಾರ ಇದೆ, ಎಲ್ಲವೂ ಇವ್ರ ಕೈಲೇ ಇದೆ, ಇನ್ನು 3.5 ವರ್ಷ ಕಾಲ ಅಧಿಕಾರ ಇದೆ, ಯಶಸ್ವಿಯಾಗಿ ಸಾಗ್ಬೋದು ಅಂತ ನಿಮ್ಮ ನಂಬಿಕೆ? ಸ್ವಲ್ಪ ಇವರ ಆಡಳಿತದಲ್ಲಿ ವೈಜ್ಞಾನಿಕ ರೀತಿಯನ್ನು ಅಳವಡಿಸ್ಕೋಬೇಕು. ಯಾವುದರಲ್ಲಿ? ಈ ಸ್ಕೀಮ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.